ಇನ್ನು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಅನೇಕ ಮಠಾಧೀಶರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಹೌದು, ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತ ನಾನು ಹೇಳಿದ್ದೆ. ಇದರಲ್ಲಿ ಯಾವುದೇ ವೈಯಕ್ತಿಕ ಇಲ್ಲ, ನನಗೆ ಯಾವ ಪಕ್ಷವಿಲ್ಲ. ಕುಮಾರಸ್ವಾಮಿಯವರ ಮಾತಿಗೆ ನಿಶ್ಚಲಾನಂದನಾಥ ಸ್ವಾಮೀಜಿಯವರ ಹೇಳಿಕೆ. ಕುಮಾರಸ್ವಾಮಿಯವರು ಹೇಳಿದ್ರು, ಸ್ವಾಮೀಜಿಗಳು ರಾಜಕಾರಣದಲ್ಲಿ ಬರಬಾರದು ಅಂತ ಹೇಳಿ, ಆಧ್ಯಾತ್ಮಿಕ ಮುಖಂಡರು ರಾಜಕೀಯದ ಬಗ್ಗೆ ಮಾತನಾಡಬಾರದು ಅಂತ. ಸಮುದಾಯದ ಮುಖಂಡರೊಬ್ಬರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಕಷ್ಟಪಟ್ಟು ದುಡಿದಿದ್ದಾರೆ. ಆ ವ್ಯಕ್ತಿಗೆ ಅವಕಾಶ ಸಿಗದೇ ಇರಬಾರ್ದು, ಆ ಅವಕಾಶ ಅವರಿಗೆ ಒದಗಿ ಬರಬೇಕು ಅಂತ ಹೇಳಿ ನಾನು ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಬೇಕು ಅಂತ ಆಶಿಸಿದ್ದೆ ಅಂತ ಹೇಳಿ ಸ್ವಾಮೀಜಿಯವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿದ್ಯಾವಂತ ವ್ಯಕ್ತಿಯಾಗಿ ಯೋಚನೆ ಮಾಡಿದರೆ ಧಾರ್ಮಿಕ ಮುಖಂಡರುಗಳು ರಾಜಕೀಯ ವಿಷಯಕ್ಕೆ ಹೋಗಬಾರ್ದು. ಯಾಕೆಂದರೆ ಅವರು ಸಂವಿಧಾನಾತ್ಮಕವಾಗಿ ಪಕ್ಷದ ಶಿಸ್ತು ನಿಯಮಗಳಿಗೆ ಒಳಪಟ್ಟು ಅಧಿಕಾರ ಹಂಚಿಕೆಯನ್ನು ಮಾಡ್ಕೋಬೇಕು, ಹಾಗೆಲ್ಲ ಇರುತ್ತೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ವಾಸ್ತವಿಕವಾಗಿ ನಾವು ಯೋಚನೆ ಮಾಡೋದಾದರೆ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಯೋಚನೆ ಮಾಡೋದಾದರೆ ಒಂದು ಸಮುದಾಯದ ಮುಖಂಡರೊಬ್ಬ ಪಕ್ಷಕ್ಕೆ ಕಷ್ಟಪಟ್ಟು ದುಡಿದಿದ್ದಾರೆ. ಆ ಕಷ್ಟಪಟ್ಟು ದುಡಿದಿರುವಂಥ ವ್ಯಕ್ತಿಗೆ ಅವಕಾಶಗಳ ವಂಚನೆ ಆಗುತ್ತೆ, ನೀವು ಸ್ವಲ್ಪ ಮುಂದೆ ಬಂದು ಒತ್ತಾಯ ಮಾಡಬೇಕು ಅಂತ ಕೇಳ್ಕೊಂಡಿದ್ದರಿಂದಾಗಿ ನಾವು ಎಂಟ್ರಿ ಆಗಿದ್ದಷ್ಟೇ. ಯಾರು ಕೇಳಿದ್ರು ಸರ್? ಭಕ್ತರು ಮತ್ತು ಸಮುದಾಯದ ಭಕ್ತರು, ಅಭಿಮಾನಿಗಳೆಲ್ಲರೂ ಕೂಡ ಈ ಸಮಯದಲ್ಲಿ ಅವರು ದುಡ್ದಿರೋಂಥ ವ್ಯಕ್ತಿಗೆ ಅನ್ಯಾಯ ಆಗ್ತಾ ಇದೆ, ನೀವು ಅದರ ಸಂಬಂಧ ಒಂದು ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದರಿಂದ ನಾವು ಎಂಟ್ರಿ ಆಗಿದ್ದೇ ಹೊರತು ನಾವು ಯಾವಾಗಲೂ ವೈಯಕ್ತಿಕವಾಗಿ ಮತ್ತು ಶ್ರೀಮಠದ ನೆಲೆಯಲ್ಲಿ ರಾಜಕೀಯ ವಿಷಯಗಳಿಗೆ ನಾವು ಹಸ್ತಕ್ಷೇಪ ಮಾಡಲ್ಲ. ಏಕೆಂದರೆ ರಾಜಕೀಯ ಸುಧಾರಣೆಯನ್ನು ಪ್ರಬುದ್ಧ ರಾಜಕೀಯ ನಾಯಕರು ಮಾಡಬೇಕಾಗುತ್ತೆ. ಇವತ್ತು ಆ ವಾತಾವರಣದಲ್ಲಿ ಒಂದೇನಪ್ಪ ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಕಷ್ಟಪಟ್ಟು ದುಡಿದಿದ್ದಾರೆ, ಪಕ್ಷ ಕೈ ಹಿಡಿಬೇಕು ಅಂತ ಅಷ್ಟೇ. ಯಾವ ಪಕ್ಷದ ವಿರುದ್ಧವಾಗಿಯೂ ಅಲ್ಲ, ಯಾವುದೇ ವ್ಯಕ್ತಿ ವಿರುದ್ಧವಾಗಿಯೂ ಅಲ್ಲ. ಹೈಕಮಾಂಡ್ಗೆ ಅಷ್ಟೇ ನಾನು ಕೇಳ್ಬೋದು. ನಾನು ಸ್ಥಳೀಯ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡಿಲ್ಲ. ಹೈಕಮಾಂಡ್ ಏನು ಮೇಲುಗಡೆ ಕೊಡ್ತಿದ್ದಾರೆ, ಅವರು ಎಲ್ಲ ಚೆನ್ನಾಗಿ ದುಡಿಸ್ಕೊಂಡಿದ್ದೀರಿ, ಅವ್ರಿಗೊಂದು ಅವಕಾಶ ಕೊಡಿ. ಅವರು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಜಾತಿ ಭೇದ ವ್ಯತ್ಯಾಸವಿಲ್ಲದೆ ಬರೀ ಒಕ್ಕಲಿಗರಿಗೆ ಅಂತ ಅಷ್ಟೇ ಅಲ್ಲ, ಏಕೆಂದರೆ ಭಾಳಷ್ಟು ಜನ ತಳ ಸಮುದಾಯದಲ್ಲಿ ಬಂದವರಿದ್ದಾರೆ, ಅವರು ಕೂಡ ಉತ್ತಮ ಅವಕಾಶಗಳನ್ನು ಕೊಡಬೇಕಾಗುತ್ತೆ. ಅವ್ರ ಪರವಾಗಿ ಯೋಜನೆಗಳನ್ನ ಮಾಡಬೇಕಾಗುತ್ತೆ, ಅವರು ಕೂಡ ಸಮಾನವಾಗಿ ಎತ್ಕೊಂಡು ಹೋಗಬೇಕಾಗುತ್ತೆ. ಅದನ್ನು ಅವರು ಮಾಡಲಿ ಅಂತೇಳಿ ನಾವು ಆಶಯವನ್ನು ಪಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಜೊತೆಯಲ್ಲಿ ಕೂತ್ಕೊಂಡು ಅವರು ಮಾತಾಡೋದ್ರಿಂದ ಅವರವರಲ್ಲಿ ಏನಾದರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಅಂತ ನಮಗೆ ಭಾವನೆ ಇರೋದ್ರಿಂದ ನಾನು ಈ ವಿಷಯದಲ್ಲಿ ಹೌದು, ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತ ನಾನು ಹೇಳಿದ್ದೆ. ಇದರಲ್ಲಿ ಯಾವುದೇ ವೈಯಕ್ತಿಕ ಇಲ್ಲ, ನನಗೆ ಯಾವ ಪಕ್ಷವಿಲ್ಲ. ಕುಮಾರಸ್ವಾಮಿಯವರ ಮಾತಿಗೆ ನಿಶ್ಚಲಾನಂದನಾಥ ಸ್ವಾಮೀಜಿಯವರ ಹೇಳಿಕೆ. ಕುಮಾರಸ್ವಾಮಿಯವರು ಹೇಳಿದ್ರು, ಸ್ವಾಮೀಜಿಗಳು ರಾಜಕಾರಣದಲ್ಲಿ ಬರಬಾರದು ಅಂತ ಹೇಳಿ, ಆಧ್ಯಾತ್ಮಿಕ ಮುಖಂಡರು ರಾಜಕೀಯದ ಬಗ್ಗೆ ಮಾತನಾಡಬಾರದು ಅಂತ. ಸಮುದಾಯದ ಮುಖಂಡರೊಬ್ಬರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಕಷ್ಟಪಟ್ಟು ದುಡಿದಿದ್ದಾರೆ. ಆ ವ್ಯಕ್ತಿಗೆ ಅವಕಾಶ ಸಿಗದೇ ಇರಬಾರ್ದು, ಆ ಅವಕಾಶ ಅವರಿಗೆ ಒದಗಿ ಬರಬೇಕು ಅಂತ ಹೇಳಿ ನಾನು ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಬೇಕು ಅಂತ ಆಶಿಸಿದ್ದೆ ಅಂತ ಹೇಳಿ ಸ್ವಾಮೀಜಿಯವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿದ್ಯಾವಂತ ವ್ಯಕ್ತಿಯಾಗಿ ಯೋಚನೆ ಮಾಡೋದಾದರೆ ಧಾರ್ಮಿಕ ಮುಖಂಡರುಗಳು ರಾಜಕೀಯ ವಿಷಯಕ್ಕೆ ಹೋಗಬಾರ್ದು. ಯಾಕೆಂದರೆ ಅವರು ಸಂವಿಧಾನಾತ್ಮಕವಾಗಿ ಪಕ್ಷದ ಶಿಸ್ತು ನಿಯಮಗಳಿಗೆ ಒಳಪಟ್ಟು ಅಧಿಕಾರ ಹಂಚಿಕೆಯನ್ನು ಮಾಡ್ಕೋಬೇಕು, ಹಾಗೆಲ್ಲ ಇರುತ್ತೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ವಾಸ್ತವಿಕವಾಗಿ ನಾವು ಯೋಚನೆ ಮಾಡೋದಾದರೆ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಯೋಚನೆ ಮಾಡೋದಾದರೆ ಒಂದು ಸಮುದಾಯದ ಮುಖಂಡರೊಬ್ಬ ಪಕ್ಷಕ್ಕೆ ಕಷ್ಟಪಟ್ಟು ದುಡಿದಿದ್ದಾರೆ. ಆ ಕಷ್ಟಪಟ್ಟು ದುಡಿದಿರುವಂಥ ವ್ಯಕ್ತಿಗೆ ಅವಕಾಶಗಳ ವಂಚನೆ ಆಗುತ್ತೆ, ನೀವು ಸ್ವಲ್ಪ ಮುಂದೆ ಬಂದು ಒತ್ತಾಯ ಮಾಡಬೇಕು ಅಂತ ಕೇಳ್ಕೊಂಡಿದ್ದರಿಂದಾಗಿ ನಾವು ಎಂಟ್ರಿ ಆಗಿದ್ದಷ್ಟೇ. ಯಾರು ಕೇಳಿದ್ರು ಸರ್? ಭಕ್ತರು ಮತ್ತು ಸಮುದಾಯದ ಭಕ್ತರು, ಅಭಿಮಾನಿಗಳೆಲ್ಲರೂ ಕೂಡ ಈ ಸಮಯದಲ್ಲಿ ಅವರು ದುಡ್ದಿರೋಂಥ ವ್ಯಕ್ತಿಗೆ ಅನ್ಯಾಯ ಆಗ್ತಾ ಇದೆ, ನೀವು ಅದರ ಸಂಬಂಧ ಒಂದು ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದರಿಂದ ನಾವು ಎಂಟ್ರಿ ಆಗಿದ್ದೇ ಹೊರತು ನಾವು ಯಾವಾಗಲೂ ವೈಯಕ್ತಿಕವಾಗಿ ಮತ್ತು ಶ್ರೀಮಠದ ನೆಲೆಯಲ್ಲಿ ರಾಜಕೀಯ ವಿಷಯಗಳಿಗೆ ನಾವು ಹಸ್ತಕ್ಷೇಪ ಮಾಡಲ್ಲ. ಏಕೆಂದರೆ ರಾಜಕೀಯ ಸುಧಾರಣೆಯನ್ನು ಪ್ರಬುದ್ಧ ರಾಜಕೀಯ ನಾಯಕರು ಮಾಡಬೇಕಾಗುತ್ತೆ. ಇವತ್ತು ಆ ವಾತಾವರಣದಲ್ಲಿ ಒಂದೇನಪ್ಪ ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಕಷ್ಟಪಟ್ಟು ದುಡಿದಿದ್ದಾರೆ, ಪಕ್ಷ ಕೈ ಹಿಡಿಬೇಕು ಅಂತ ಅಷ್ಟೇ. ಯಾವ ಪಕ್ಷದ ವಿರುದ್ಧವಾಗಿಯೂ ಅಲ್ಲ, ಯಾವುದೇ ವ್ಯಕ್ತಿ ವಿರುದ್ಧವಾಗಿಯೂ ಅಲ್ಲ. ಹೈಕಮಾಂಡ್ಗೆ ಅಷ್ಟೇ ನಾನು ಕೇಳ್ಬೋದು. ನಾನು ಸ್ಥಳೀಯ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡಿಲ್ಲ. ಹೈಕಮಾಂಡ್ ಏನು ಮೇಲುಗಡೆ ಕೊಡ್ತಿದ್ದಾರೆ, ಅವರು ಎಲ್ಲ ಚೆನ್ನಾಗಿ ದುಡಿಸ್ಕೊಂಡಿದ್ದೀರಿ, ಅವ್ರಿಗೊಂದು ಅವಕಾಶ ಕೊಡಿ. ಅವರು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಜಾತಿ ಭೇದ ವ್ಯತ್ಯಾಸವಿಲ್ಲದೆ ಬರೀ ಒಕ್ಕಲಿಗರಿಗೆ ಅಂತ ಅಷ್ಟೇ ಅಲ್ಲ, ಏಕೆಂದರೆ ಭಾಳಷ್ಟು ಜನ ತಳ ಸಮುದಾಯದಲ್ಲಿ ಬಂದವರಿದ್ದಾರೆ, ಅವರು ಕೂಡ ಉತ್ತಮ ಅವಕಾಶಗಳನ್ನು ಕೊಡಬೇಕಾಗುತ್ತೆ. ಅವ್ರ ಪರವಾಗಿ ಯೋಜನೆಗಳನ್ನ ಮಾಡಬೇಕಾಗುತ್ತೆ, ಅವರು ಕೂಡ ಸಮಾನವಾಗಿ ಎತ್ಕೊಂಡು ಹೋಗಬೇಕಾಗುತ್ತೆ.
ಅದನ್ನು ಅವರು ಮಾಡಲಿ ಅಂತೇಳಿ ನಾವು ಆಶಯವನ್ನು ಪಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಜೊತೆಲಿ ಕೂತ್ಕೊಂಡು ಅವರು ಮಾತಾಡೋದ್ರಿಂದ ಅವರವರಲ್ಲಿ ಏನಾದರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಅಂತ ನಮಗೆ ಭಾವನೆ ಇರೋದ್ರಿಂದ ನಾನು ಈ ವಿಷಯದಲ್ಲಿ